ಆಗ ಕಾರಣ ಇನ್ನು ಮೇಲೆ ನಮ್ಮ ಮೇಲೆ ಏನಿಲ್ಲ, ಪಾಪ ಇಲ್ಲ. ಯಾರು ಪಾಪ ಹೊತ್ಕೊಂಡಿದ್ದು? ಯೇಸು. ಅಂದ್ರೆ ಪರಿಪೂರ್ಣವಾಗಿರತಕ್ಕಂಥ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡ ಕಾರಣ ಆತನ ಪರಿಪೂರ್ಣತೆ ನಮ್ಮ ಮೇಲೆ ಕಳೆದು ಬಂತು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ವರ್ಷಕ್ಕೆ ಒಂದು ಸತಿ ದೇವಾಲಯಕ್ಕೆ ಹೋಗಿ ಒಂದು ಕುರಿಯನ್ನು ಹಿಡ್ಕೊಂಡು ಒಂದು ಟಗರನ್ನು ಹಿಡ್ಕೊಂಡು ಅವ್ರೇನ್ ಮಾಡ್ತಿದ್ರು, ದೇವರ ಆಲಯಕ್ಕೆ ಹೋಗ್ತಿದ್ರು. ಏನಕ್ಕೆ ಹೋಗ್ತಿದಾರಂದ್ರೆ ಅವರು ಪಾಪ ಪರಿಹಾರಕ್ಕಾಗಿ ಬಲಿಯನ್ನು ಸಲ್ಲಿಸೋದಕ್ಕಾಗಿ ಹೋಗ್ತಿದ್ರು. ಒಂದು ಕುರಿಯನ್ನು ಹಿಡ್ಕೊಂಡ್ಬಂದು ಆಲಯದ ಮುಂದೆ ನಿಲ್ಲಿಸಿ ಯಾಜಕನಿಗೆ ತೋರಿಸ್ತಿದ್ರು. ಯಾಜಕನು ಆ ವ್ಯಕ್ತಿಯನ್ನು ನೋಡ್ತಿರ್ಲಿಲ್ಲ, ಆ ಕುರಿಯನ್ನ ನೋಡ್ತಿದ್ರು. ಕುರಿ ಕಿವಿ, ಕಣ್ಣು, ಕಾಲು, ಬಾಲ ಎಲ್ಲ ಚೆಕ್ ಮಾಡ್ತಿದ್ರು. ಎಲ್ಲಾರು ಗಾಯ ಇದೆಯಾ, ಎಲ್ಲಾರು ಕಿವಿ ಹೋಗ್ಬಿಟ್ಟಿದ್ಯಾ, ಕಣ್ಣು ಹೋಗ್ಬಿಟ್ಟಿದ್ಯಾ ಅಂತ. ಕುರಿ ಪರ್ಫೆಕ್ಷನ್ ಆಗಿದ್ರೆ ಆ ವ್ಯಕ್ತಿ ಎಂತ ಪಾಪಿ ಆದ್ರೂ ಸರಿ ಕುರಿ ಮೇಲೆ ಕೈ ಇಡಕ್ಕೆ ಹೇಳ್ತಿದ್ರು. ಆ ಕುರಿ ಮೇಲೆ ಕೈ ಇಟ್ಟಾಗ ಇವನ ಪಾಪವೆಲ್ಲ ಯಾರ ಮೇಲೆ ಹೋಗ್ತಿತ್ತು? ಆಗ ಕುರಿಯನ್ನ ಬಲಿ ಕೊಟ್ಟಾಗ ಆ ಕುರಿ ಯಾವ ರೀತಿಯಲ್ಲಿ ನಿಷ್ಕಳಂಕವಾಗಿದೆಯೋ ಅಥವಾ ಗಾಯ ಇಲ್ಲದೆ ಇದೆಯೋ, ಯಾವ ಒಂದು ಅದರಲ್ಲಿ ಇದು ಕಡಿಮೆ ಇಲ್ಲದೆ ಇದೆಯೋ ಅವುಗಳೆಲ್ಲವೂ ಅವನಿಗೆ ಉಂಟಾಗ್ಬಿಡ್ತಿತ್ತು. ಈಗ ಯಾರಿಗೋಸ್ಕರ ಯಾರು ಸತ್ತಿದ್ದು? ಕುರಿ ಸತ್ತೋಯ್ತು. ಆಗ ಒಂದು ವರ್ಷ ಅವನು ಆರಾಮಾಗಿ ಇರ್ಬೋದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ತಿರ್ಗಾ ಬರೋ ವರ್ಷ ಬರುವಾಗ ಇನ್ನೊಂದು ಕುರಿ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಅದು ಪಾಪ ಸರಿ ಬೂದಿ ಮುಚ್ಚಿದ ಕೆಂಡ ಹಾಗೆ ಸುಮ್ಮನೆ ಒಳಗೆ ಇರ್ತಿತ್ತು, ಬೇರೆ ಮೇಲೆ ಬೂದಿ ತರ ಮುಚ್ಕೊಂಡ್ಬಿಡ್ತಿತ್ತು. ಕುರಿ ರಕ್ತಕ್ಕೆ ಅಷ್ಟು ಪವರ್ ಇರಬೇಕಾದರೆ ಪ್ರೈಸ್ ದಿ ಲಾರ್ಡ್, ಆಕ್ಚುಲಿ ಬರಬೇಕಾಗಿರತಕ್ಕ ಮೆಸ್ಸಯ ಯೇಸು ಕ್ರಿಸ್ತನಿಗೆ ಸೂಚನೆ ಆಗಿಯೇ ಅದನ್ನು ಮಾಡ್ತಿದ್ರು. ಆದರೆ ಇದು ವಾಡಿಕೆಯಾಗಿ ಏನು ಮಾಡ್ತಿದ್ರು, ದುಡ್ಡಿದ್ದವರು ಯೋಬನ ಥರ ಅವನ ಮನೇಲಿ ಎಷ್ಟೋ ಸಾವಿರ ಕುರಿಗಳಿತ್ತು. ಅವ್ರ ಮಕ್ಕಳು ಏನಾದ್ರು ಫಂಕ್ಷನ್ ಮಾಡುವಾಗ ತಪ್ಪು ಮಾಡಿಬಿಟ್ಟಿದಂತ ಅವಾಗ ಒಂದು ಕುಯ್ತಾನೆ ಇದ್ದ, ಕುಯ್ದು ಬಿಸಾಕ್ತಿದ್ದ. ಏನಕ್ಕೆ ಅಂದರೆ ತಪ್ಪುಗಳು ಮಾಡಿರ್ತಾರೆ, ಹೋದ್ರೆ ಕುರಿ ಹೋದ್ರೆ ಹೋಗ್ಲಿ, ನನ್ನ ಮಕ್ಕಳು ಬಚಾವಾಗಲಿ ಎಂಬುದಾಗಿ. ಆ ಥರ ಅಲ್ಲ ಯೇಸು ಕ್ರಿಸ್ತನು. ಆತನು ತಾನೇ ಒಂದು ತಪ್ಪು ಕೂಡ ಮಾಡದಿರುವವನಾಗಿ ಆ ಕುರಿಯಲ್ಲಿ ಆದರೂ ಮೇಲೆ ಗಾಯ ಇಲ್ಲದೆ ಇರುತ್ತಿತ್ತು, ಆದರೆ ಆ ಕುರಿ ಒಳಗೆ ಏನಿರ್ತಿತ್ತು ಯಾರಿಗೂ ಗೊತ್ತಾಗ್ತಿರಲಿಲ್ಲ, ಈ ಯಾಜಕನಿಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಯೇಸು ಕ್ರಿಸ್ತನು ಒಳಗೂ ಹೊರಗೂ ಪರ್ಫೆಕ್ಟ್ ಆದ ಪರಿಶುದ್ಧವಾಗಿದ್ದನು ಎಂಬುದಾಗಿರುತ್ತದೆ.